ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಚಳ್ಳಕೆರೆ ತಾಲೂಕು ಘಟಕದಿಂದ ಇಂದು ಅನಿರ್ದಿಷ್ಟ ಅವಧಿಗೆ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಚಳ್ಳಕೆರೆ ತಾಲೂಕು ಕಚೇರಿ ಮುಂದೆ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಕೆಲಸವನ್ನ ಸ್ಥಗಿತಗೊಳಿಸಿ ಧರಣಿ ನಿರತರಾಗಿದ್ದಾರೆ. ತಾಲೂಕು ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಗುರುವಾರ ಪ್ರತಿಭಟನೆ ನಡೆಸಿದರು. ಯಾಕಂದರೆ ಕೃಷಿ ಕ್ಷೇತ್ರದಲ್ಲಿ ಇವರ ಒಡನಾಟ ಇರೋದ್ರಿಂದ ಕೃಷಿ ದೇಶದ ಅಭಿವೃದ್ಧಿಗಾಗಿ ಬೆಳೀತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಗ್ರಾಮ ಲೆಕ್ಕಿಗರು ಅದಕ್ಕೆ ಬಹಳ ಅನುಗುಣವಾಗಿ ಒಂದು ಕೆಲಸ ಮಾಡ್ತಾರೆ. ಇನ್ನು ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸಾಥ್ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಎಲ್ಲ ಬೇಡಿಕೆಗಳು ಹಾಗೂ ಸಮಸ್ಯೆಗಳು ಈಡೇರುವವರೆಗೆ ಮುಷ್ಕರವನ್ನ ಹಿಂಪಡೆಯುವುದಿಲ್ಲ ಎಂದು ನೌಕರರ ಸಂಘದ ಅಧ್ಯಕ್ಷ ಟಿ ಲಿಂಗೇಗೌಡ ಹೇಳಿದ್ದಾರೆ. ಮಳೆ ಬಂದು ನೀರು ಹರಿದು ಹೋಗ್ತಿರ್ತಾವೆ, ಇಲ್ಲಿ ಆದೇಶ ಬರುತ್ತೆ ತಹಸೀಲ್ದಾರ್ ಎಲ್ಲದೇ ಪಕ್ಷಿ ಮುಟ್ಟಿ ಬಾ ಅಂತ, ಅಲ್ಲಿ ಬರಲ್ಲ, ನೀರು ಹೋದ್ಮೇಲೆ ಬರ್ತಾನೆ, ಮಾಡೋದೇನು ಆತ ಬೆಂಕಿ ಆರೋದ್ಮೇಲೆ ಬರ್ತಾನೆ, ಮಾಡೋದೇನು. ಆಮೇಲೆ ಪ್ರಕೃತಿ ವಿಕೋಪದಡಿಯಲ್ಲಿ ದುಡ್ಡು ಬರುತ್ತಲ್ಲ, ಯಾವಾಗ ಬರುತ್ತಾ, ಹೋದ್ಮೇಲೆ ಬರುತ್ತಾ, ಇದ್ಮೇಲೆ ಬರುತ್ತಾ, ಈ ರೀತಿ ವ್ಯತ್ಯಾಸಗಳನ್ನು ಸರಿದೂಗಿಸ್ಕೊಂಡು ಬಯಸ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಸರ್ಕಾರ ಇವ್ರ ಕಡೆಗೆ ಎಚ್ಚೆತ್ಕೊಳ್ಳಿ. ಆದರೆ ಸರ್ಕಾರ ಮಾಡೋಂಥವು ಎಂತೆಂಥವು ಮಾಡ್ತಾರೆ ಅಂದರೆ, ನೀನು 2000 ಕೊಡ್ತೀನಿ, ನೀನು ಸೀರೆ ಕೊಡ್ತೀನಿ, ಇವೆಲ್ಲ ಬೇಡ, 2000 ಬೇಡ, ಸೀರೆನೂ ಬೇಡ. ಮುಷ್ಕರ ಈ ಮುಷ್ಕರ ಕರ್ನಾಟಕದ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಹೊರಗಡೆ ಬಂದಿದ್ದಾರೆ ಗ್ರಾಮ ಲೆಕ್ಕಿಗರು. ಇದಕ್ಕಿಂತ ಮುಂಚೆ ಪಾಪ ಅಲ್ಲೆಲ್ಲ ಜಾಗದಾಗ ಕುಡಿಸ್ಕೊಂಡು ಬರೀರಿ ಹರಿರಿ ಅಂತ ಹೇಳಿದ್ರು. ಈಗ ಎಂತ ಮಾಡಿದ್ದಾರೆ, ಇದೆಲ್ಲ ಬೇಡ, ಬರೆಯೋದು ಬೇಡ, ಹರಿಯೋದು ಬೇಡ ಅಂತೇಳಿ ಗ್ಲಾಸ್ನಾಗ ಮಾಡೋಣ ಅಂತ ಹೇಳಿದ್ದಾರೆ. ಇವ್ರದ್ದು 20,000 ಮೊಬೈಲ್ ತಗೊಂಡ್ರೆ 6 ತಿಂಗಳಿಗೆ ಕೆಲಸ ಮಾಡೋದು ಒಂದು ಕಡೆ. ಅವರಿಗೆ ನಿರ್ದಿಷ್ಟವಾದ ಜಾಗ ಇಲ್ಲ, ಆಮೇಲೆ ಇಷ್ಟು ಸಮಯಕ್ಕೆ ಮನೆ ತಲುಪ್ತೀವಿ ಅನ್ನೋಂಥದ್ದು ಅವ್ರಿಗಿಲ್ಲ. ಸೊ ಆ ಕಾರಣಗಳಿಂದ ಏನಾಗಿದೆ ಅಂದರೆ, ನಮ್ಮ ನೌಕರಿಗಿಂತ ಚಾಕರಿ ಜಾಸ್ತಿ ಆಗಿದೆ ಅನ್ನೋಂಥದ್ದು ಇವತ್ತು ಒತ್ತಾಯ. ನೌಕರಿಗಿಂತ ಚಾಕರಿ ಜಾಸ್ತಿ ಆಗಿದೆ. ನೌಕರಿ ಅಂದರೆ ಒಂದು ನಿರ್ದಿಷ್ಟವಾದ ಬದುಕು. ಒಬ್ಬ ಕೂಲಿ ಕರ್ಕೊಂಡು ಹೋಗ್ತೀನಿ, ನೀನು ಒಬ್ಬ ರೈತ, ನಾನು ಅವ್ನು ಎಷ್ಟು ಗಂಟೆ ಬರ್ತಾನೆ, 8 ಗಂಟೆ ಬರ್ತಾನೆ, ಮಧ್ಯಾಹ್ನ 3ಕ್ಕೆ ಬಿಡಬೇಕು, ಬೇಡ ನಿನ್ನ ಪ್ರೀತಿ ಇದ್ದರೆ ಅಥವಾ ಇನ್ನೂ ಅರ್ಧ ಕೊಡ್ತೀನಿ ಅಂದರೆ 5ಕ್ಕೆ ಮಾಡ್ತಾನೆ. ಆದರೆ ಇವ್ರ ಕೆಲಸ ಹಂಗಾಗಿಲ್ಲ. ಅಲ್ಲೇನಾದರೂ ಸರ್ಕಾರದ ಆದೇಶ ಒತ್ತಡ ಬಂದರೆ 24 ಗಂಟೆನೂ ಇಲ್ಲೇ ಮನೆ ಕೆತ್ತಾರೆ. ಜಾತ್ರೆ ಆದರೂ ಅಲ್ಲೇ ಮನೆ ಕೆತ್ತಾರೆ, ಊರಾಗ ಗಲಾಟೆ ಆದರೂ ಅಲ್ಲೇ ಮನೆ ಕೆಬೇಕು. ಆದರೆ ಹಳ್ಳಿ ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದರೆ, ಕೊಡೋದು 3 ಕಾಸು, ಕೋಣೆ ತುಂಬ ಆಸು ಅನ್ನಂಗೆ 21 ಆಪ್ ಮಾಡಿದ್ದಾರೆ. ಅದರ ಗರುಡ ಆಪ್ ಅನ್ನೋಂಥದ್ದು ಯಾತದ ನನಗೆ ಗೊತ್ತಿಲ್ಲ. ಏನು ವಾಟ್ ಇಸ್ ದ ಮೀನ್ ಬೈ ಆಫ್ ಗರುಡ? ಏನು ಆ ಆ್ಯಪನ್ನು ನಿಮ್ಮನ್ನು ಯಾರಾದರೂ ಟ್ರೈನಿಂಗ್ ಕರೆದು ಕೇಳಿಸಿದ್ರಾ? ಅದನ್ನು ತಂದಾರೆ ಯಾರು, ಬಿಟ್ಟಾರೆ ಯಾರು? ಅದಕ್ಕಾಗಿ ಇಟ್ಟಿರ್ತಕ್ಕಂಥ ರಿಜಿಸ್ಟ್ರಿ ಇದ್ದಾವೆ ನಮ್ಮ ಯಾತದಿಲ್ಲಲ್ಲ, ಅದ್ರಾಗೆ ಮಾಡ್ಬೇಕಂತಲ್ಲ. ಆಯ್ತು ಮಾಡಿರಿ. ಹಾಗಾಗಿ ಇವರಲ್ಲಿ ಏನಾಗಿದೆ ಅಂದರೆ, ಆಡಳಿತದ ವ್ಯವಸ್ಥೆಯಲ್ಲಿ ಅಂಕುಶ ಅಂತಕ್ಕಂಥದ್ದು ಬೇಕು. ಅದಕ್ಕಾಗಿ ಇಡೀ ಕರ್ನಾಟಕಾದ್ಯಂತ ಇವತ್ತು ಅವರ ರಾಜ್ಯ ಸಮಿತಿ ಇದನ್ನು ತೀರ್ಮಾನವನ್ನು ತಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಸೋ ಅಂತ ಒಂದು 24 ಗಂಟೆ ಒಳಗೆ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದಕ್ಕೆ ಅವ್ರ ಎದೆಗುಂದದು ಬೇಡ. ಅವರಿಂದ ನಾವು ಇರ್ತೀವಿ. ನಮ್ಮ ಹೋರಾಟ ಅನ್ಯಾಯದ ವಿರುದ್ಧ, ಆಮೇಲೆ ಬದುಕಿನ ಹೋರಾಟದಲ್ಲಿ ಯಾರು ಪ್ರತಿಸ್ಪರ್ಧಿ ಆಗಿರ್ತಾರೆ ಅವ್ರ ಶಕ್ತಿ ಕೊಡೋಂಥದ್ದು ಮತ್ತು ಅವ್ರ ಕೈ ಮೇಲೆತ್ತಂಥದ್ದು. ಯಾಕಪ್ಪ ಅಂತಂದರೆ, ಇವತ್ತು ಇವರು ಹೇಳಿದರು ಆಡಳಿತದಲ್ಲಿ ನಮಗೇನು ವ್ಯತ್ಯಾಸ. ಇನ್ನು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಈ ಕುರಿತಾಗಿ ಮಾತನಾಡಿದ್ರು. ಈಗ ಏನು ಗ್ರಾಮ ಲೆಕ್ಕಿಗರು ಅಂದರೆ, ನಮ್ಮ ರೈತರ ಭವಿಷ್ಯಗಳನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರೈತರು ಕೃಷಿ ಅಭಿವೃದ್ಧಿ ಆ ಕಾರಣದಿಂದ ರೈತರು ಮತ್ತು ಲೆಕ್ಕಿಗರಿಗೆ ಒಂದು ಸಂಬಂಧ, ಒಂದೇ ತಾಯಿ ಮಕ್ಕಳಿದ್ದಂಗೆ ಅವರೆಲ್ಲ. ಆ ಕಾರಣ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಿಂದ ಇವರಿಗೆ ಸಂಪೂರ್ಣ ನಾವು ಬೆಂಬಲವಾಗಿರ್ತೇವೆ. ಅವರ ಏನು ಬೇಡಿಕೆಗಳಿದ್ದಾವೆ ಅವೆಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಅವರು ಕೆಲಸ ಮಾತ್ರ ಭಾಳ ಹೇಳ್ತಾ ಇದ್ದಾರೆ, ಕೆಲಸ ಮಾಡಬೇಕು ಇಲ್ಲ ಅಂತಲ್ಲ. ನಾವು ಕೆಲಸ ಮಾಡಲಿಕ್ಕೆ ಇರೋದು ಸಮಾಜ ಸೇವೆಗೆ ನಾವು ಪೂರಕವಾಗಿ ಹೊಂದ್ಕೊಂಡಿದ್ದೀವಿ. ನಮ್ಮ ಕೆಲಸಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿ
ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಕೆಲಸ ಮಾಡ್ತೇವೆ, ಮಾಡಲ್ಲಂತ ನಾವು ಮುಷ್ಕರ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮಗೆ ವ್ಯವಸ್ಥಿತವಾಗಿ ಪ್ರತಿ ಗ್ರಾಮ ಪಂಚಾಯತಿ ಒಳಗಡೆ ಒಂದು ಆಫೀಸ್ ಬೇಕು, ಮತ್ತು ನಮಗೆ ಏನೇನು ಬೇಕು ವ್ಯವಸ್ಥಿತವಾಗಿ ಮೂಲ ಸೌಕರ್ಯಗಳು ಬೇಕು. ಈಗ ಕಂಪ್ಯೂಟರ್ಗಳು ಬಂದಿದ್ದಾವೆ, ಲ್ಯಾಬ್ಲೆಟ್ ಬಂದಿದ್ದಾವೆ, ಮೊಬೈಲ್ಗಳು ಬಂದಿದ್ದಾವೆ. ಎಲ್ಲ ಕೂಡ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಒಳಗಡೆ ಇವೆಲ್ಲವೂ ಬೇಕಾಗಿರೋದರಿಂದ ನಮಗೆ ಇವೆಲ್ಲ ಮೂಲ ಸೌಕರ್ಯಗಳು ಬೇಕು. ಇವಿಲ್ಲದಿದ್ದಕ್ಕೋಸ್ಕರ ನಾವು ಸರ್ಕಾರದ ಒಳಗಡೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ಯಾಕಂದರೆ ನಾವು ರೈತರ ಹೊಲಗಳಿಗೆ ಹೋಗಬೇಕು, ರೈತರ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಯಾವ ರೈತ ಯಾವ ಬೆಳೆ ಇಟ್ಟಿದ್ದಾನೆ, ಯಾವ ರೈತನ ಬೆಳೆ ಎಷ್ಟು ಫಸಲು ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ, ಏನೋ ಅನಾವೃಷ್ಟಿನ ಅತಿವೃಷ್ಟಿನ ಏನಾಗಿದ್ದಾನೆ, ಇದಕ್ಕೆ ಏನೇನು ರೈತನ ಕಷ್ಟ ಪರಿಸ್ಥಿತಿಗಳು ಏನೇನಿದ್ದಾವೆ ಇವೆಲ್ಲವನ್ನು ಕೂಡ ಗ್ರಾಮ ಲೆಕ್ಕ. ಇದೇ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಶ್ರೀಕಂಠಮೂರ್ತಿ, ಜಯಣ್ಣ, ಚಂದ್ರಣ್ಣ, ಚನ್ನಕೇಶವ, ಹನುಮಂತಪ್ಪ ಹಾಗೂ ಶಿರಸ್ತೇದಾರ್ ಸದಾಶಿವಪ್ಪ, ತಳುಕು ಆರ್ಐ ಲಿಂಗೇಗೌಡ, ಕಸಬಾ ಕಂದಾಯ ಅಧಿಕಾರಿ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಚೇತನ್, ತಾಲೂಕು ಘಟಕದ ಅಧ್ಯಕ್ಷರಾದ ಎಂ ಪ್ರಕಾಶ್, ಗೌರವಾಧ್ಯಕ್ಷ ಆರ್ ರಂಗನಾಥ್, ಉಪಾಧ್ಯಕ್ಷ ಕರಿಬಸಜ್ಜಯ್ಯ, ಪ್ರಧಾನ ಕಾರ್ಯದರ್ಶಿ ಹರೀಶ್ ಇತರರು ಪಾಲ್ಗೊಂಡಿದ್ದರು.